ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದು ಮಂಗಳೂರಿನ ಒಂದು ಅದ್ಭುತವಾದ ಕಥೆಯನ್ನು ನಿಮಗೆ ಹೇಳ್ತೇನೆ. ಸೀತಾ ಅನ್ನೋವಳು ಡ್ಯಾನ್ಸ್ ಕಲಿತಿರ್ತಾಳೆ. ಅದನ್ನ ತನ್ನ ಗಂಡನಿಗೆ ಗೊತ್ತಾಗದ ರೀತಿಯಲ್ಲಿ ಸ್ಟೇಜ್ ಮೇಲೆ ಹೇಗೆ ಪ್ರದರ್ಶನ ಮಾಡ್ತಾಳೆ. ತನ್ನ ಗಂಡನಿಗೆ ಗೊತ್ತಾದ ನಂತರ ಅವನು ಏನ್ ಮಾಡ್ತಾನೆ ಅಂತ ಈ ಕಥೆಯಲ್ಲಿ ನೋಡೋಣ ಬನ್ನಿ. ಮಂಗಳೂರು ಹತ್ರ ಒಂದು ಪುಟ್ಟ ಹಳ್ಳಿಯ ಕತೆ. ಅಲ್ಲಿ ಸೀತಮ್ಮ ಅಂತ ಒಬ್ರು ಇದ್ರು. ನೋಡೋಕೆ ತುಂಬಾ ಸಾಧಾರಣ ಗೃಹಿಣಿ. ಬೆಳಗ್ಗೆ ಎದ್ದ ಕೂಡಲೇ ಅಂಗಳ ಗುಡಿಸೋದು, ಹಟ್ಟಿಯಲ್ಲಿ ದನಕರುಗಳ ಸೇವೆ ಮಾಡೋದು, ಆಮೇಲೆ ಅಡುಗೆ ಮನೆಯಲ್ಲಿ ನೀರು ದೋಸೆ ಗಸಿ ಮಾಡೋದ್ರಲ್ಲೇ ಅವರ ದಿನ ಕಳೆದು ಹೋಗ್ತಿತ್ತು. ಆದ್ರೆ ಈ ಸೀತಮ್ಮನ ಮನಸ್ಸಿನಲ್ಲಿ ಒಂದು ದೊಡ್ಡ ಗುಟ್ಟು ಇತ್ತು ಮಾರ್ರೆ. ಆ ಗುಟ್ಟು ಏನಂದ್ರೆ, ಅವರಿಬ್ಬರಿಗೆ ಯಕ್ಷಗಾನ ಅಂದ್ರೆ ಜೀವ. ಅವರ ಗಂಡ ರಾಘಣ್ಣ ಒಂಥರ ಹಳೆ ಕಾಲದ ಮನುಷ್ಯ. ಹೆಂಗಸರು ಅಡುಗೆ ಮನೆಯಲ್ಲೇ ಇರಬೇಕು, ಈ ವೇಷಭೂಷಣ ಎಲ್ಲ ನಮ್ಗೆ ಬೇಡ ಅನ್ನೋ ಹಠವಾದಿ. ರಾಘಣ್ಣ ದಿನ ಸಂಜೆ ಕುಡಿದು ಬಂದು ಮನೆಯಲ್ಲಿ ರಂಪಾಟ ಮಾಡ್ತಿದ್ದ. ಸೀತಮ್ಮ ಒಂದು ಮಾತು ಆಡ್ತಿರ್ಲಿಲ್ಲ. ಆ ಮೌನದ ಹಿಂದೆಯೇ ಅವರ ನೋವಿತ್ತು. ಆದ್ರೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಸೀತಮ್ಮ ಕೊಟ್ಟಿಗೆಯ ಒಂದು ಮೂಲೆಯ ಹಳೆ ಕನ್ನಡಿಯ ಮುಂದೆ ನಿಂತು ಅಭಿನಯ ಮಾಡ್ತಿದ್ರು. ಕೈಯಲ್ಲಿ ಗೆಜ್ಜೆ ಇರಲಿಲ್ಲ, ಆದ್ರೆ ಮನಸ್ಸಿನಲ್ಲಿ ಚಂಡೆಯ ತಾಳ ಹಾಕ್ತಿದ್ರು. ಭಾಗವತರು ಹಾಡ್ತಿದ್ದಾರೆ, ನಾನು ಕುಣಿತಿದ್ದೇನೆ ಅಂತ ಕನಸು ಕಾಣ್ತಿದ್ರು. ಸೀತಮ್ಮನಿಗೆ ಗೊತ್ತು, ಈ ಕಲೆ ರಾಘಣ್ಣನಿಗೆ ತಿಳಿದ್ರೆ ಮನೆಯಲ್ಲಿ ದೊಡ್ಡ ಜಗಳ ಆಗುತ್ತೆ ಅಂತ. ಹಾಗಾಗಿ ಆ ಕಲೆ ಆ ಅಡುಗೆ ಮನೆಯ 4 ಗೋಡೆಗಳ ಮಧ್ಯೆ ಮೌನವಾಗಿತ್ತು. ಒಂದು ದಿನ ಊರಿನ ದೇವಸ್ಥಾನದಲ್ಲಿ ದೊಡ್ಡ ಯಕ್ಷಗಾನ ಬಯಲಾಟ ಇತ್ತು. ಇಡೀ ಊರೇ ಅಲ್ಲೇ ನೆರೆದಿತ್ತು. ರಾಘಣ್ಣ ಕೂಡ ಅಲ್ಲಿಗೆ ಹೋಗಿದ್ದ. ಆದ್ರೆ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಆಯಿತು. ಸ್ತ್ರೀ ವೇಷ ಹಾಕಬೇಕಿದ್ದ ಮುಖ್ಯ ಕಲಾವಿದನಿಗೆ ಹಠಾತ್ ಅಂತ ಹುಷಾರಿಲ್ದಂಗ ಆಯಿತು. ಮೇಳದ ಯಜಮಾನನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಾಹೇಬ್ರೆ, ಇವತ್ತು ಆಟ ನಿಂತು ಹೋದ್ರೆ ದೇವಸ್ಥಾನಕ್ಕೆ ಅಪಚಾರ ಆಗುತ್ತೆ ಅಂತ ಜನ ಮಾತಾಡ್ಕೊಂತಿದ್ದಾರೆ. ಅವಾಗಲೇ ನೋಡಿ ಆ ಚಮತ್ಕಾರ ನಡೆದದ್ದು. ಸೀತಮ್ಮ ಅಡುಗೆ ಮಾಡ್ತಾ ದೂರದಲ್ಲೇ ಆ ಚಂಡೆ ಸದ್ದು ಕೇಳ್ತಿದ್ರು. ಅವರ ಕಾಲುಗಳು ತಾವಾಗಿಯೇ ಕುಣಿಯೋಕೆ ಶುರು ಮಾಡ್ತಿದ್ವು. ಮನೆಯಿಂದ ದೇವಸ್ಥಾನದ ಕಡೆಗೆ ಅವರ ಮನಸ್ಸು ಎಳೆದುಕೊಂಡು ಹೋಯ್ತು. ಸೀತಮ್ಮ ಮೆಲ್ಲಗೆ ರಾಘಣ್ಣನಿಗೆ ತಿಳಿಯದ ಹಾಗೆ ಇತ್ತಲ ಬಾಗಿಲಿಂದ ಓಡಿ ಹೋದ್ರು. ಮೇಳದ ಯಜಮಾನರ ಹತ್ತಿರ ಹೋಗಿ ಅಂದ್ರು, ಸಾಹೇಬ್ರೆ, ನಾನು ಮಾಡ್ತೇನೆ ಆ ವೇಷ, ನನಗೆ ಒಂದು ಅವಕಾಶ ಕೊಡಿ. ಯಜಮಾನರು ಮೊದಲು ಬೆಚ್ಚಿ ಬಿದ್ರು. ಈ ಹೆಣ್ಣು ಮಕ್ಕಳ ವೇಷ ಹಾಕೋದು ನಮ್ಮ ಸಂಪ್ರದಾಯದಲ್ಲಿ ಇಲ್ವಲ್ಲ ಮಾರ್ರೆ ಅಂದ್ರು. ಆದ್ರೆ ಸೀತಮ್ಮನ ಕಣ್ಣಿನಲ್ಲಿದ್ದ ಹಠ ನೋಡಿ ಬೇರೆ ದಾರಿ ಇಲ್ಲದೆ ಒಪ್ಕೊಂಡ್ರು. ವೇಷದ ರೂಮಿನಲ್ಲಿ ಬಣ್ಣ ಹಚ್ಚುವಾಗ ಸೀತಮ್ಮನ ಕೈ ನಡುಗುತ್ತಿತ್ತು. ಅದು ಭಯ ಅಲ್ಲ, ವರ್ಷಗಳ ಕಾಲ ಮುಚ್ಚಿಟ್ಟಿದ್ದ ಕಲೆ ಇಂದು ಹೊರಬರುತ್ತಿದೆ ಎಂಬ ಆತುರದಿಂದ. ರಂಗಸ್ಥಳದ ಮೇಲೆ ದೀಪ ಬೆಳಗಿತ್ತು. ಸ್ತ್ರೀ ವರ್ಷದಲ್ಲಿ ಸೀತಮ್ಮ ಬಂದಾಗ ಇಡೀ ಜನಸ್ತೋಮ ದಂಗಾಗಿ ಹೋಯಿತು. ಆ ಕಣ್ಣಿನ ನೋಟ, ಆ ನಡಿಗೆ ಸಾಕ್ಷಾತ್ ದೇವಿಯೇ ಇಳಿದು ಬಂದ ಹಾಗೆ ಇತ್ತು. ಯಾರಿಗೂ ಗೊತ್ತಿಲ್ಲ ಅದು ಸೀತಮ್ಮ ಅಂತ. ಅಷ್ಟರಲ್ಲಿ ಅಲ್ಲಿಗೆ ರಾಘಣ್ಣ ಬಂದೇ ಬಿಟ್ಟ. ಮೊದಲೇ ಕುಡಿದಿದ್ದ. ಯಾರಿಗೂ ಹೊಸ ವೇಷಧಾರಿ ಅಂತ ಹತ್ತಿರ ಬಂದು ನೋಡಿದ. ತನ್ನ ಹೆಂಡತಿಯಲ್ಲಿ ಕುಣಿಯೋದನ್ನ ನೋಡಿ ಅವನಿಗೆ ಕೋಪ ನೆತ್ತಿಗೇರಿತ್ತು. ಏಯ್ ಸೀತಾ, ನೀನು ಇಲ್ಲಿಗೆ ಹೇಗೆ ಬಂದೆ? ಮನೆ ಮರ್ಯಾದೆ ತೆಗಿತಿದ್ದೀಯಾ ಅಂತ ಕೈಯಲ್ಲಿದ್ದ ಕೋಲನ್ನ ಹಿಡಿದು ಸ್ಟೇಜ್ ಹತ್ತಿದ್ದ. ಇಡೀ ಊರು ಶಬ್ದವಾಯಿತು. ಸೀತಮ್ಮ ಕುಣಿಯೋದನ್ನ ನಿಲ್ಲಿಸಲಿಲ್ಲ. ರಾಘಣ್ಣ ಹತ್ತಿರ ಹೋದಾಗ ಸೀತಮ್ಮ ಕಣ್ಣಿನಲ್ಲಿ ಒಂದು ಅಭಿನಯ ಮಾಡಿದ್ರು. ಅದು ತಾನು ಪಟ್ಟ ನೋವು, ತನ್ನ ಮೇಲೆ ನಡೆದ ದೌರ್ಜನ್ಯ ಮತ್ತು ತನ್ನ ಕಲೆಯ ಮೇಲಿನ ಪ್ರೀತಿಯನ್ನ ತೋರಿಸುವ ಅಭಿನಯ. ಆ ಕಲಾ ಪ್ರೌಢಿಮೆ ನೋಡಿ ರಾಘಣ್ಣನ ಕೈಯಲ್ಲಿದ್ದ ಕೋಲು ತಾನಾಗಿಯೇ ಕೆಳಗೆ ಬಿತ್ತು. ಅವನಿಗೆ ಅರಿವಾಯಿತು, ತಾನು ಪ್ರೀತಿಸಿದ ಹೆಣ್ಣಿನೊಳಗೆ ಇಷ್ಟು ದೊಡ್ಡ ಶಕ್ತಿ ಇದೆ ಅಂತ. ಆಟ ಮುಗಿದ ಮೇಲೆ ರಾಘಣ್ಣ ಸೀತಮ್ಮನ ಹತ್ರ ಹೋಗಿ ಅಂದ, ಸೀತಾ, ಇಷ್ಟು ವರ್ಷ ನಿನ್ನನ್ನು ಬರೀ ಅಡುಗೆ ಮನೆಯಲ್ಲಿ ನೋಡಿ ನಾನು ತಪ್ಪು ಮಾಡಿದೆ. ನೀನು ಬರೀ ಹೆಂಡತಿ ಅಲ್ಲ, ನೀನು ಒಬ್ಬ ಮಹಾನ್ ಕಲಾವಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿಯೊಂದು ಮಹಿಳೆಯ ಮೌನದ ಹಿಂದೆಯೂ ಒಂದು ದೊಡ್ಡ ಸಾಗರವಿದೆ. ಆ ಸಾಗರಕ್ಕೆ ದಾರಿ ಕೊಟ್ಟರೆ ಅದು ಲೋಕವನ್ನೇ ಗೆಲ್ಲುತ್ತೆ. ಸೀತಮ್ಮ ಅಂದು ಗೆಜ್ಜೆ ಕಟ್ಟಿದ್ದು ಬರೀ ಕುಣಿಯೋಕಲ್ಲ, ತನ್ನ ಅಸ್ತಿತ್ವವನ್ನ ಸಾಬೀತು ಮಾಡೋಕೆ. ನಿಮಗೆ ಈ ಕತೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.